ಎಲ್ಲರಿಗೂ ನಮಸ್ಕಾರ. ನಾವು ನವವಿಧ ಭಕ್ತಿಯ ಪ್ರಕಾರಗಳನ್ನು ನೋಡ್ತಾ ಇದ್ದೇವೆ. ಈ ಹಿಂದೆಯೇ ನಾವು 6 ಪ್ರಕಾರಗಳನ್ನು ನೋಡಿದ್ದೇವೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ಹಾಗೂ ಇವತ್ತು ನಾವು ನೋಡ್ತಾ ಇರುವಂಥದ್ದು ದಾಸ್ಯಂ. ನವವಿಧ ಭಕ್ತಿಯ 7ನೇ ಪ್ರಕಾರವಾದಂತಹ ದಾಸ್ಯವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ದಾಸ್ಯಂ ಅಂದರೆ ಭಗವಂತನಲ್ಲಿ ಶರಣಾಗತಿ, ಸಂಪೂರ್ಣ ಶರಣಾಗತಿ. ಅವನಲ್ಲದೆ ಇನ್ನೊಂದನ್ನು ಯೋಚಿಸದೇ ಇರುವಂತಹ ಆ ಒಂದು ಭಾವ ಏನಿದೆ ಅಲ್ಲ, ಇದನ್ನು ದಾಸ್ಯಂ ಅಂತ ಕರೀತಾರೆ. ದಾಸ್ಯ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ದಾಸಾಗ್ರೇಸರನಾದಂತಹ ಆಂಜನೇಯ. ದಾಸ್ಯಕ್ಕೆ ಅವನಷ್ಟು ಉತ್ತಮವಾದ ಉದಾಹರಣೆ ನಮಗೆ ಎಲ್ಲಿಯೂ ಯಾರಲ್ಲಿಯೂ ಕಂಡು ಬರಲಿಕ್ಕಿಲ್ಲ. ಅಂತಹ ದಾಸಶ್ರೇಷ್ಠನಾದವನು ನಮ್ಮ ಆಂಜನೇಯ. ಅವನು ದಾಸ್ಯ ಭಾವದಿಂದಲೇ ಶ್ರೇಷ್ಠನಾದ. ದಾಸ್ಯವನ್ನು ಮಾಡ್ತಾ 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 ತಾನು ಅತ್ಯಂತ ಎತ್ತರಕ್ಕೆ ಏರಿದವನು ಆಂಜನೇಯ. ಇವತ್ತೂ ಕೂಡ ಎಲ್ಲರಲ್ಲಿಯೂ ಕೂಡ ಆಂಜನೇಯನಲ್ಲಿ ಶ್ರದ್ಧೆ ಭಕ್ತಿಗಳು ಉಂಟು ಅಂತಾದರೆ ನಾವು ಅವನಲ್ಲಿ ಮೊದಲು ಗುರುತಿಸುವಂಥದ್ದು ಅವನು ಶ್ರೀರಾಮಚಂದ್ರ ಸ್ವಾಮಿಯ ಬಗ್ಗೆ ಇಟ್ಟಂತಹ ಆ ಸಂಪೂರ್ಣ ಶರಣಾಗತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ. ಹಾಗಾಗಿ ದಾಸ್ಯಭಾವದ ಹನುಮಂತ ಅಂತ ಅವನಿಗೆ ಶ್ರೀರಾಮಚಂದ್ರನಲ್ಲದೆ ಇನ್ಯಾವುದರ ಕುರಿತು ಚಿಂತನೆ ಇರಲಿಲ್ಲ, ಆಲೋಚನೆ ಇರಲಿಲ್ಲ. ಅವನ ಸಂಪೂರ್ಣವೂ ರಾಮ. ಶ್ರೀರಾಮನಿಗೋಸ್ಕರ ಬದುಕಿದ್ದವನು ಆಂಜನೇಯ. ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿಯವರು ಹೇಳ್ತಾರೆ, ಘನ ತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನ್ನೆಲ್ಲವಾ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಅಂತ. ದಾಸ್ಯ ಅಂದರೆ ಹೇಗಿರಬೇಕು, ಭಗವಂತನಿಗೆ ನಮ್ಮನ್ನು ನಾವು ಅದು ಹೇಗೆ ಸಮರ್ಪಣೆ ಮಾಡಿಕೊಳ್ಬೇಕು ಅಂತ ಹೇಳಿಕೊಟ್ಟದ್ದು ನಮಗೆ ಆಂಜನೇಯ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು, ಆ ಪರಮಾತ್ಮ ತತ್ವಕ್ಕೆ ಶ್ರೀರಾಮಚಂದ್ರ ಸ್ವಾಮಿಗೆ ದಿನ ರಾತ್ರಿ ಅವನ ಕುರಿತೆ ಆಲೋಚನೆ ಮಾಡಿದ. ಅವನಿಗಾಗಿ ತಾನು ಮನಸೋತ, ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನ್ನು ಎಲ್ಲವಾ ನೀಡುತ್ತದರ. ರಾಮನಲ್ಲದೆ ಇನ್ನೊಂದವನಿಗೆ ಗೊತ್ತಿಲ್ಲ. ತನ್ನ ಸರ್ವಸ್ವವನ್ನೂ ಕೂಡ ರಾಮನಿಗಾಗಿ ಕೊಟ್ಟವನು ಆಂಜನೇಯ. ಎಲ್ಲವಾ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು. ಭಗವಂತನ ಅನುಸಂಧಾನ ಮಾಡ್ತಾ 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 ರಾಮನನ್ನು ಪ್ರೀತಿಸ್ತಾ ಪ್ರೀತಿಸ್ತಾ ಕೊನೆಗೆ ತನಗೂ ಒಂದು ಅಸ್ತಿತ್ವ ಉಂಟು, ತನಗೂ ಒಂದು ಜೀವನ ಉಂಟು, ತನ್ನದೂ ಒಂದು ಬಾಳು ಅಂತ ಹೇಳುವಂಥದ್ದನ್ನು, ತನ್ನತನವನ್ನು ತಾನು ಸಂಪೂರ್ಣವಾಗಿ ಮರ್ತವನು ಆಂಜನೇಯ. ರಾಮ ಕಾರ್ಯಕ್ಕಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡ ದಾಸಾಗ್ರೇಸರನಾದ. ಇದು ಹನುಮಂತ ನಮಗೆ ಕೊಡುವಂತಹ ಉಪದೇಶ. ಯಾವತ್ತೂ ಕೂಡ ಭಗವಂತನಲ್ಲಿ ಶರಣಾಗತಿ ಅಂದರೆ ಆ ರೀತಿ. ನಮ್ಮದು ಅಂತ ಹೇಳುವಂಥದ್ದು ಏನೂ ಇಲ್ಲ. ಭಗವಂತ ನೀನೇ ಎಲ್ಲ, ನಿನ್ನಗಾಗಿ ನಾನಿದ್ದೇನೆ, ನಿನ್ನಿಂದ ನಾನಿದ್ದೇನೆ ಅಂತ. ಈ ರೀತಿಯ ಆಂಜನೇಯ. ನಾವು ಸುಂದರಕಾಂಡದ ಭಾಗಗಳನ್ನು ನಾವು ನೋಡಿದರೆ ಆಂಜನೇಯ ಅಂತ ಹೇಳುವಾಗಲೇ ನಮಗೆ ರೋಮಾಂಚನವಾಗ್ತದೆ. ಅಂತಹ ವರ್ಣನೆ, ಅವನ ಆ ಒಂದು ಶೌರ್ಯ ಇರ್ಬೋದು, ಪರಾಕ್ರಮ ಇರ್ಬೋದು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವನು ರಾಮನಲ್ಲಿಟ್ಟಂತಹ ಪ್ರೇಮ ಪ್ರೀತಿ ಇರ್ಬೋದು. ಆ 100 ಯೋಜನ ವಿಸ್ತೀರ್ಣವಾದಂಥ ಆ ಸಮುದ್ರವನ್ನು ದಾಟಿ ಬರ್ತಾನೆ. ಅವನ ಪ್ರಯಾಣ ಮಹೇಂದ್ರ ಪರ್ವತದಿಂದ ತ್ರಿಕೂಟ ಪರ್ವತವರೆಗೆ ಇರ್ತದೆ. ಮಹೇಂದ್ರ ಪರ್ವತವನ್ನು ಏರಿ ಆ ಸಮುದ್ರವನ್ನು ದಾಟಿ ತ್ರಿಕೂಟ ಪರ್ವತದಲ್ಲಿ ಬಂದು ಇಳಿದು ಸುತ್ತಲೂ ಸೀತೆಗಾಗಿ ಹುಡುಕುತ್ತಾನೆ. ಹುಡುಕುವಾಗಲೇ ಅಲ್ಲಿಂದ ಮಹೇಂದ್ರ ಪರ್ವತದಿಂದ ಹೊರಡುವಾಗಲೇ ಅವನ ಷರತ್ತು ಏನಿತ್ತು, ಅವನಿಗೇ ವಿಧಿಸಿಕೊಂಡಂತಹ ನಿಬಂಧನೆಗಳು ಏನು ಅಂದರೆ, ಯಾವಾಗ ನಾನು ಹೋಗಿ ಸೀತಾಮಾತೆಯನ್ನು ಕಾಣುವುದಿಲ್ವೋ, ಅವಳ ಕುರಿತಾದ ಯಾವುದೇ ವಿಚಾರ ನನಗೆ ಲಭಿಸುವುದಿಲ್ವೋ, ಅಲ್ಲಿವರೆಗೆ ಒಂದು ತೊಟ್ಟು ನೀರನ್ನೂ ನಾನು ಕುಡಿಯುವುದಿಲ್ಲ ಅಂತ. ಯಾಕೆಂದರೆ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆತವನು ಆಂಜನೇಯ. ರಾಮ ಕಾರ್ಯಕ್ಕೆ ಮೊದಲ ಪ್ರಾಶಸ್ತ್ಯ. ಮೊದಲು ಹೋಗಿ ನಾನು ಅಮ್ಮನನ್ನು ಹುಡುಕಬೇಕು, ಮತ್ತೆ ನನ್ನದೆಲ್ಲವೂ ಅಂತ. ಹಾಗೆ ಹೊರಟವನು ತ್ರಿಕೂಟ ಪರ್ವತದಲ್ಲಿ ಇಳಿದು ಸುತ್ತಲೂ ಸೀತಾನ್ವೇಷಣೆಯನ್ನು ಮಾಡ್ತಾನೆ. ಕೊನೆಗೆ ಸೀತೆಯ ಪತ್ತೆಯೂ ಹಚ್ಚುತ್ತಾನೆ. ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತದೆ. ಬಂದು ರಾವಣನ ಸಭೆಯಲ್ಲಿ ರಾವಣನ ಮುಂದೆ ನಿಂತುಕೊಂಡ್ರೆ ನೀನು ಯಾರು ಅಂತ ಕೇಳುವಾಗ ರಾವಣ ಆಂಜನೇಯ ಹೇಳುವುದೇನು, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ. ನಾನು ಶ್ರೀರಾಮನ ದಾಸ ಅಂತ. ನಾನು ಹನುಮಂತ, ನಾನು ಆಂಜನೇಯ, ನಾನು ಹಾಗೆ ಹೀಗೆ, ನಾನು ಅಮಿತ ಪರಾಕ್ರಮಿ, ಸಮುದ್ರ ದಾಟಿ ಬಂದಿದ್ದೇನೆ, ಸೀತೆಯನ್ನು ಹುಡುಕ್ಲಿಕ್ಕೆ, ಇದು ಯಾವುದನ್ನು ಹೇಳುವುದಿಲ್ಲ ಆಂಜನೇಯ. ದಾಸೋಹಂ ಕೋಸಲೇಂದ್ರಸ್ಯ, ನಾನು ಕೋಸಲೇಂದ್ರನ ದಾಸ ಅಂತ ಹೇಳ್ತಾನೆ. ರಾಮನ ದಾಸ ನಾನು ಅಂತ ತನ್ನ ಆ ಒಂದು ವಿನೀತ ಸ್ವಭಾವವನ್ನು ಇಲ್ಲಿ ತೋರಿಸಿಕೊಡ್ತಾನೆ. ಅಲ್ಲದೆ ಮುಂದುವರೆದು ಹೇಳ್ತಾನೆ ರಾವಣನಲ್ಲಿ, ನಾನು ದಾಸ, ರಾಮನಲ್ಲಿ ನನ್ನಕ್ಕಿಂತಲೂ ಹೆಚ್ಚು ರಾಮನ ಸೇವೆಯನ್ನು ಮಾಡುವಂತಹ ಅನೇಕ ಬಂಟರಿದ್ದಾರೆ. ನಾನು ಅತ್ಯಂತ ಕೆಳಮಟ್ಟದ ದಾಸ, ನನ್ನಕ್ಕಿಂತಲೂ ರಾಮನಿಗೆ ಸಮರ್ಪಿಸಿಕೊಂಡವರು ಇನ್ನೂ ಅನೇಕರಿದ್ದಾರೆ ವಾನರ ಸೈನ್ಯದಲ್ಲಿ ಅಂತ. ನಿಜವಾಗಿ ವಾಸ್ತವವಾಗಿ ನೋಡಿದರೆ ಹನುಮಂತನಷ್ಟು ರಾಮನನ್ನು ಪ್ರೀತಿಸಿದವರು ಅಲ್ಲಿ ಯಾರೂ ಇಲ್ಲ. ರಾಮನೇ ಸರ್ವಸ್ವ ಅಂತ ಭಾವಿಸಿ ದಾಸಾಗ್ರೇಸರ ಅಂತ ತನ್ನನ್ನೇ ತಾನು ಕರೆಸಿಕೊಂಡವನು ಆಂಜನೇಯನಲ್ಲದೆ ಇನ್ಯಾರೂ ಇಲ್ಲ ಅಲ್ಲಿ. ಹಾಗಿದ್ದರೂ ಕೂಡ ಅವನ ವಿನಯ ಹೇಗೆ ಅಂತ ನೋಡಿ, ನಾನೇ ಕೆಳಮಟ್ಟದವನು, ನನ್ನಕ್ಕಿಂತಲೂ ಹೆಚ್ಚು ರಾಮನ ಸೇವೆ ಮಾಡುವವರು ಇನ್ನೂ ಹೆಚ್ಚು ಜನ ಇದ್ದಾರೆ ಅಂತ. ಇದನ್ನೆಲ್ಲ ನಾವು ಆಂಜನೇಯನಿಂದ ಕಲಿಬೇಕಾದದ್ದು. ಇಂತಹ ಆಂಜನೇಯ
ತಾಯಿಯ ಬಳಿಗೆ ಹೋಗಿ ಅವಳನ್ನು ನೋಡಿ ಅವಳಿಗೆ ರಾಮ ಕೊಟ್ಟಂತಹ ಮುದ್ರೆಯುಂಗುರವನ್ನು ಕೊಟ್ಟು ಚೂಡಾಮಣಿಯನ್ನು ತಾಯಿಯಿಂದ ಪಡೆದುಕೊಂಡು ತಾನು ಮರಳಿ ಭೇಟಿಯಾಗ್ತಾನಂತೆ ರಾಮನನ್ನು. ಭೇಟಿಯಾಗಿ ರಾಮನ ಬಳಿಯಲ್ಲಿ ರಾಮನಿಗೆ ಆ ಚೂಡಾಮಣಿಯನ್ನು ಕೊಟ್ಟಾಗ ಶ್ರೀರಾಮಚಂದ್ರ ಸ್ವಾಮಿಗೆ ಅತ್ಯಂತ ಸಂತೋಷ, ಅವನ ಕಣ್ಣಾಲಿಗಳು ತುಂಬಿ ಬರ್ತದಂತೆ. ರಾಮಚಂದ್ರ ಸ್ವಾಮಿ ಹೇಳ್ತಾನೆ, ನನಗೋಸ್ಕರ ಇಷ್ಟು ಕಷ್ಟದ ಕೆಲಸವನ್ನು ಮಾಡಿ ಬಂದಿದ್ದಿ, ನಿನ್ನ ಜೀವದ ಬಗ್ಗೆ ನೀನು ಆಲೋಚನೆ ಮಾಡಲಿಲ್ಲ, ಇಷ್ಟೊಂದು ಕಠೋರವಾದಂತಹ ಕಷ್ಟವಾದಂತಹ ಕೆಲಸ ಮಾಡಿ ಬಂದಿದ್ಯಲ್ಲ, ನಿನಗೆ ನಾನು ಏನು ಕೊಡಲಿ? ಯಾಕೆ ನಾನಿವತ್ತು ಕಾಡಾಡಿ ಏನೂ ಇಲ್ಲ ನನ್ನಲ್ಲಿ, ನಿನಗೆ ನಾನು ಪ್ರೀತಿಯಿಂದ ಏನು ಕೊಡಲಿ? ಆಭರಣ ಇಲ್ಲ, ವಸ್ತ್ರಗಳಿಲ್ಲ, ವೈಢೂರ್ಯಗಳಿಲ್ಲ, ನಿನಗಾಗಿ ಕೊಡಲಿಕ್ಕೆ ಏನೂ ಇಲ್ಲ, ಬೊಕ್ಕಸ ಇಲ್ಲ ನನ್ನಲ್ಲಿ, ಇವತ್ತು ಕಾಡಾಡಿ ನಾನು ಏನು ಕೊಡಲಿ ಅಂತ ಭಗವಂತ ಅವನನ್ನು ಆಲಿಂಗಿಸಿಕೊಳ್ತಾನಂತೆ. ಇದಕ್ಕಿಂತ ಹೆಚ್ಚಿನದು ನಿನಗೆ ಕೊಡಲಿಕ್ಕೆ ನನಗೆ ಇನ್ಯಾವುದೂ ಇಲ್ಲ ಅಂತ. ಈ ಭಾಗವನ್ನು ನಾವು ಗಮನಿಸಬೇಕು. ಇದೆಲ್ಲ ಸುಂದರಕಾಂಡದ ಭಾಗ. ರಾಮ ಆಂಜನೇಯನನ್ನು ಅಪ್ಪಿಕೊಂಡು ಆಂಜನೇಯನಿಗೆ ಅನುಗ್ರಹವನ್ನೇ ಮಾಡಿದ ಅಂತ. ಯಾಕೆ? ಆಂಜನೇಯನಿಗೆ ರಾಮನಿಂದ ಏನೂ ಬೇಕಾಗಿರಲಿಲ್ಲ, ಇದ್ದದ್ದು ಸಮರ್ಪಣ ಭಾವ ಅಷ್ಟೇ. ಉಳಿದವರಿಗೆಲ್ಲರಿಗೂ ಏನಾದರೂ ಬೇಕಿತ್ತೇನೋ ರಾಮನಿಂದ ಅಲ್ವಾ? ಲಕ್ಷ್ಮಣನಿಗೆ, ನಾನು ನಿನ್ನ ತಮ್ಮ, ನಿನ್ನ ಮೇಲೆ ನನಗೆ ಅತ್ಯಂತ ಪ್ರೀತಿ, ನಿನ್ನ ಜೊತೆಯಲ್ಲಿ ಕಾಡಿಗೆ ಬಂದೆ, ನಾನೇ ಶ್ರೇಷ್ಠವಾದಂತಹ, ನಿನ್ನ 4 ಜನ ತಮ್ಮಂದರಲ್ಲಿ ನಾನೇ ಶ್ರೇಷ್ಠವಾದವನು, ನಾನು ನಿನಗೆ ಸಮರ್ಪಿಸಿಕೊಂಡವನು ಅಂತ ತೋರಿಸಿಕೊಡಬೇಕಾಗಿತ್ತೇನೋ. ಲಕ್ಷ್ಮಣ ಆ ರೀತಿಯಾದಂತಹ ಕೈಂಕರ್ಯವನ್ನು ಮಾಡಿದವನು. ಲಕ್ಷ್ಮಣನಿಗೆ ಆ ಒಂದು ಭಾವ ಇತ್ತು, ನನ್ನ ಅಣ್ಣ ಅಂತ ಹೇಳುವಂತಹ ಪ್ರೀತಿ ಇತ್ತು ಅಲ್ವಾ? ಆದರೆ ಶತ್ರುಘ್ನನಿಗೆ, ಭರತನಿಗೆ, ಅವರಿಗೆಲ್ಲರಿಗೂ ಕೂಡ ಯಾವ ರೀತಿ ರಾಮ ಬಿಟ್ಟು ಹೋದಂತಹ ಆ ಒಂದು ಅಯೋಧ್ಯೆಯನ್ನು ತಾವು ಪರಿಪಾಲಿಸಬೇಕಿತ್ತು. ಮರಳಿ ರಾಮ ಬಂದಾಗ ಹಾಗೆ ಕೊಡಬೇಕಾಗಿತ್ತು. ಸುಗ್ರೀವನಿಗೆ, ಅವನಿಗೆ ಸ್ನೇಹದ ಆ ಒಂದು ಬಂಧನ ಇತ್ತು. ಸುಗ್ರೀವನ ಕಷ್ಟವನ್ನು ರಾಮ ಕಳೆದಿದ್ದಾನೆ, ಈಗ ರಾಮಪತ್ನಿಯನ್ನು ಸುಗ್ರೀವ ಹುಡುಕಿ ಕೊಡಬೇಕು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಒಡಂಬಡಿಕೆಗಳಿತ್ತು, ಒಂದೊಂದು ರೀತಿಯಾದಂತಹ ಬಾಂಧವ್ಯ ಇತ್ತು ರಾಮನ ಜೊತೆಯಲ್ಲಿ. ಆದರೆ ಆಂಜನೇಯನಿಗೆ ಇದು ಯಾವುದೂ ಅಲ್ಲ, ಯಾವ ಸಂಬಂಧವೂ ಇಲ್ಲ, ಯಾವುದೇ ವಿಧವಾದಂತಹ ನಿಬಂಧನೆಗಳು ಇಲ್ಲ, ಕೇವಲ ಇದ್ದದ್ದು ಪ್ರೀತಿ, ವಿಶ್ವಾಸ, ಸಮರ್ಪಣೆ, ದಾಸತ್ವ. ಹೀಗಾಗಿ ಆಂಜನೇಯ ರಾಮಾಯಣದಲ್ಲಿ ಅತ್ಯಂತ ಎತ್ತರಕ್ಕೆ ಹೋಗಿ ನಿಲ್ತಾನೆ, ಯಾವುದನ್ನೂ ಬಯಸಲಿಲ್ಲ. ನಮಗೂ ಹೇಳುವುದು ಹಾಗೆ, ಭಗವಂತನ ಬಳಿಯಲ್ಲಿ ನಾವು ಯಾವುದನ್ನೂ ಬೇಡಬಾರ್ದು. ನಾವೆಲ್ಲ ದೇವಸ್ಥಾನಗಳಿಗೆ ಹೋಗ್ತೇವೆ, ಭಗವಂತನ ಮುಂದೆ ಕೂತ್ಕೊಳ್ತೇವೆ, ಸದಾಕಾಲ ಅವನಿಂದ ಏನಾದರೂ ಬೇಡ್ತೇವೆ, ನಾವು ಲೌಕಿಕವಾದಂಥ ವಿಷಯಗಳನ್ನು ಬೇಡುತ್ತೇವೆ. ಆದರೆ ಆಂಜನೇಯನಿಂದ ನಾವು ಕಲಿಬೇಕು ಏನು ಅಂದರೆ, ಬಯಸಿ ಬೇಡಿದರೆ ಬಯಸಿದ್ದ ನೀವ, ಬಯಸದೇ ಬೇಡಿದರೆ ತನ್ನನೇ ಈವ ಅಂತ. ನಾವು ಬಯಸಿ ಬೇಡಿದರೆ, ನಾವು ಬಯಸಿದ್ದನ್ನು ದೇವರು ಕೊಡುವುದಿಲ್ವಾ? ಖಂಡಿತ ಕೊಡ್ತಾನೆ. ಆದರೆ ನಾವು ಬಯಸದೇ ಬೇಡಿದರೆ ಭಗವಂತ ತನ್ನನ್ನೇ ತಾನು ನಮಗೆ ಅರ್ಪಿಸಿ ಬಿಡ್ತಾನಂತೆ, ತನ್ನನ್ನೇ ನಮಗೆ ಕೊಟ್ಟುಕೊಳ್ತಾನಂತೆ. ನಮಗೆ ನಾವು ಬಯಸಿದ್ದು ಬೇಕೋ ಅಥವಾ ಅವನೇ ಬೇಕೋ, ಆಯ್ಕೆಯನ್ನು ನಾವು ಮಾಡಿಕೊಳ್ಬೇಕು. ಈ ರೀತಿಯಾಗಿ ದಾಸಾಗ್ರೇಸರರಾಗಿ ಹೋದವನು ನಮ್ಮ ಆಂಜನೇಯ. ಸೇವೆಯನ್ನು ಮಾಡಿದ ಆದರೆ ಎಷ್ಟೊಂದು ಶ್ರೇಷ್ಠ ಮಟ್ಟಕ್ಕೆ ಏರಿದ. ಯಾಕೆಂದರೆ ದಾಸತ್ವ ಮಾಡಿದ್ದು ಭಗವಂತನದ್ದು, ಇನ್ಯಾರದ್ದೂ ಅಲ್ಲ. ನಾವು ಕೂಡ ಹೀಗೆ ಇದರಿಂದ ನಾವು ತಿಳ್ಕೊಳ್ಬೇಕು ಪಾಠ ಏನಂದರೆ, ದಾಸತ್ವವನ್ನು ನಾವು ಮಾಡ್ತೇವೆ, ದಾಸ್ಯ ಮಾಡ್ತೇವೆ. ಯಾರದ್ದು? ಶ್ರೀಮಂತರದ್ದಿರ್ಬೋದು, ರಾಜಕಾರಣಿಗಳದ್ದಿರ್ಬೋದು, ಪ್ರಭಾವಶಾಲಿಗಳದ್ದಿರ್ಬೋದು. ಇಂಥವರ ದಾಸರಾಗುವುದಲ್ಲ ನಾವು, ಭಗವಂತನ ದಾಸ್ಯವನ್ನು ನಾವು ಮಾಡಬೇಕು, ಅವನ ದಾಸರಾಗಬೇಕು ಅಂತ ಹೇಳುವಂಥದ್ದು. ನಾವು ಕೂಡ ಹರಿದಾಸರು ಅಂತ ಕರೆಸಿಕೊಳ್ತೇವೆ. ಹರಿದಾಸರು ಅಂತ ಹೇಳುತ್ತಾ 2 ಭಜನೆ ಮಾಡಿ ನಾವು ಹಾಡು ಹಾಡಿದ ಕೂಡಲೇ, ತಾಳ ತಟ್ಟಿದ ಕೂಡಲೇ ನಾವು ಹರಿದಾಸರಾಗಲಿಲ್ಲ. ಭಗವಂತನ ವಾಣಿಯನ್ನು ನಾವು ನೆನಪಿಡ್ಕೊಳ್ಬೇಕು. ಭಗವಂತ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ? ಮನ್ಮನಾಭವ ಮದ್ಭಕ್ತ ಮದ್ಯಾಜೀನಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ಸಂಪೂರ್ಣವನ್ನು ನನಗೆ ಅರ್ಪಿಸು, ಮನ್ಮನಾಭವ ಮದ್ಭಕ್ತ, ನನ್ನ ಭಕ್ತನಾಗು ಅಂತ ಭಗವಂತ ಹೇಳಿದಂತಹ ಆ ವಾಣಿಯನ್ನು ನಾವು ಗಮನಕ್ಕೆ ತಂದುಕೊಳ್ಳುವುದಿಲ್ಲ. ಗೀತೆಯನ್ನು ಓದ್ತೇವೆ, ಆದರೆ ಗೀತೆಯ ಆ ತಾತ್ಪರ್ಯವನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸುವುದಿಲ್ಲ. ಭಗವಂತ ಹೇಳ್ತಾನೆ, ನನ್ನಲ್ಲಿ ಶರಣಾಗತನಾಗು, ನಿನ್ನ ಎಲ್ಲ ಕಷ್ಟಗಳನ್ನೂ ದೂರ ಮಾಡ್ತೇನೆ ಅಂತ. ಸಾಮಾನ್ಯ ಮನುಷ್ಯರಾದಂತಹ ನಾವು ನೋಡಿ, ಇಲ್ಲಿ ಕೆಲವು ಕಾಲ ದೇಹಧಾರಣೆ ಮಾಡಿಕೊಂಡು ಇಲ್ಲಿರಲಿಕ್ಕೆ ಬಂದಿದ್ದೇವೆ, ಶಾಶ್ವತವಾಗಿ ಇಲ್ಲಿರಲಿಕ್ಕೆ ಬಂದದ್ದಲ್ಲ. ಹಾಗಿದ್ದಂತಹ ನಾವು ಕೂಡ ತಂದೆ ತಾಯಿಗಳಾದಾಗ ನಮ್ಮ ಮಗುವಿನ ಯೋಗಕ್ಷೇಮಕ್ಕಾಗಿ, ನಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ನಾವೆಷ್ಟೊಂದು ಕಷ್ಟಪಡ್ತೇವೆ. ಆ ಮಗುವಿಗೆ ಒಂದು ಚೂರು ಕಷ್ಟವಾದರೂ ಕೂಡ ಸಹಿಸಲಿಕ್ಕೆ ಆಗುವುದಿಲ್ಲ ನಮಗೆ. ಹೀಗಿದ್ದಾಗ ಜಗತ್ತಿಗೆ ತಂದೆ ಅವನು, ನಾವೆಲ್ಲ ಅವನ ಮಕ್ಕಳು. ಹಾಗಿರುವಾಗ ನಮ್ಮ ಯೋಗಕ್ಷೇಮದ ಆ ಒಂದು ಜವಾಬ್ದಾರಿ, ಆ ಒಂದು ವಿಚಾರ ಅವನು ಮಾಡಲಿಕ್ಕಿಲ್ವಾ? ಈ ರೀತಿಯಾದಂಥ ಚಿಂತನೆಯನ್ನು ನಾವು ಮಾಡಬೇಕು. ನಮ್ಮ ಹೊಣೆ ಅವನದ್ದೇ. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜೀವಿತದ ಬಗ್ಗೆ ನಾವು ಚಿಂತೆ ಮಾಡಬೇಕು ಅಂತಿಲ್ಲ. ಎಲ್ಲವನ್ನೂ ಕೂಡ ಅವನು ನೋಡಿಕೊಳ್ತಾನೆ ಅಂತ ಅವನಲ್ಲಿ ಸಂಪೂರ್ಣ ಶರಣಾಗತಿಯಾಗಿ ನಾವವನ ದಾಸ, ನೀನು ನನ್ನ ಸ್ವಾಮಿ ಅಂತ ಹೇಳುವಂತಹ ಚಿಂತನೆಯೇ ನಮ್ಮದಾಗಬೇಕು ಅಂತ. ನಾವು
ಆಂಜನೇಯನನ್ನು ಇನ್ನೂ ಆಂಜನೇಯನ ಬಗ್ಗೆ ನಮಗೆ ಹೇಳಿದಷ್ಟು ಮುಗಿಯುವುದಿಲ್ಲ. ಆಂಜನೇಯನಿಗೆ ಆ ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಬರ್ತಾನಲ್ಲ ಲಕ್ಷ್ಮಣನಿಗೋಸ್ಕರ, ಆಗ ಯಾವುದೇ ವಿಧವಾದಂಥ ಆಯಾಸ ಆಗಲಿಲ್ಲ ಅಂತೆ ಅವನಿಗೆ. ಹೋದ, ಸುಲಭದಲ್ಲಿ ಪರ್ವತವನ್ನು ಎತ್ತಿಕೊಂಡು ಬಂದ. ಆದರೆ ರಾಮ ಪೂಜೆಗೆ ಅಂತ ಪುಷ್ಪಗಳನ್ನು ಪತ್ರೆಗಳನ್ನು ತೆಗೆದುಕೊಂಡು ಬರುವಾಗ ಆಂಜನೇಯನಿಗೆ ಬಹಳ ಆಯಾಸ ಆಯಿತಂತೆ. ಯಾಕೆ ಆಯಾಸ? ಇಂತಹ ಸರಳ ಕೆಲಸ ಮಾಡಲಿಕ್ಕೆ ಅಂತ ಹೇಳಿದರೆ, ಹೂವನ್ನು ಪತ್ರಗಳನ್ನು ಯಾವ ರೀತಿ ಕೊಯ್ತಿದ್ದ, ಹಣ್ಣುಗಳನ್ನು ಯಾವ ರೀತಿ ತರ್ತಿದ್ದ ಅಂದರೆ, ಆ ಹೂವಿನ ಸುಗಂಧ ನನ್ನ ಮೂಗಿಗೆ ಬಡಿಬಾರ್ದು, ಅದು ರಾಮಸ್ಯ ಪೂಜೆಗೆ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಆ ಹೂವಿನ ಸುಗಂಧವನ್ನು ನಾನು ಆಗ್ರಹಿಸಬಾರ್ದು, ಅದೇ ರೀತಿಯಾಗಿ ನನ್ನ ಉಸಿರು ಆ ಹೂವಿಗೆ ತಾಕಬಾರ್ದು, ಅಲ್ಲದೆ ಈ ಥರ ಅಮಂಗಳಕರವಾದಂತಹ ಏನಾದರೂ ವಾತಾವರಣದಲ್ಲಿ ಸುತ್ತಮುತ್ತಲಿದ್ದರೆ ಅದು ಯಾವುದೂ ಕೂಡ ಈ ವಸ್ತುಗಳಿಗೆ ಸ್ಪರ್ಶಿಸಬಾರ್ದು. ಈ ರೀತಿ ಅತ್ಯಂತ ಮುತುವರ್ಜಿಯಿಂದ ಜಾಗ್ರತೆಯಿಂದ ಹೂಹಣ್ಣುಗಳನ್ನು ತರ್ತಿದ್ದಂತೆ ಆಂಜನೇಯ. ಹಾಗಾಗಿ ಅವನಿಗೆ ಸುಸ್ತಾಗ್ತಿತ್ತು. ಅಂದರೆ ಆ ರೀತಿಯ ದಾಸತ್ವ ರಾಮ ಪೂಜೆಯಲ್ಲಿ ಒಂದಿಷ್ಟು ಕೂಡ ಲೋಪ ಆಗಬಾರ್ದು ಆಂಜನೇಯನಿಗೆ. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಅರ್ಪಣೆ ಅವನಿಗೆ. ಸೀತಾಮಾತೆ ಸಿಂಧೂರವನ್ನು ಹಾಕಿಕೊಳ್ತಾ ಇರ್ತಾಳೆ. ರಾಮಾಯಣದಲ್ಲಿ ಬರುವಂಥ ಪ್ರಸಂಗ. ಯಾಕೆ ಸಿಂಧೂರ ಅಂತ ಕೇಳಿದರೆ, ರಾಮನ ಆಯುಷ್ಯ ಹೆಚ್ಚಾಗ್ತದಪ್ಪ ನನ್ನ ಪತಿದೇವರದ್ದು, ಅದಕ್ಕೆ ಹಚ್ಚಿಕೊಳ್ತಿದ್ದೇನೆ ಅಂತ ಹೇಳಿದರೆ, ಆಂಜನೇಯ ಹೋಗಿ ಸಂಪೂರ್ಣ ತನ್ನ ಮೈಗೆಲ್ಲ ಆ ಕೇಸರಿಯನ್ನು ಮೆತ್ತಿಕೊಳ್ತಾನಂತೆ, ಕೇಸರಿ ಬಣ್ಣವನ್ನು, ಆ ಸಿಂಧೂರವನ್ನು. ಯಾಕೆ ಅಂದರೆ, ತಾಯಿ ಚಿಟಿಕೆ ಹಚ್ಚಿಕೊಳ್ಳುವಾಗಲೇ ಆಯುಷ್ಯ ಹೆಚ್ಚಾಗ್ತದಲ್ಲ ರಾಮನದ್ದು, ನಾನು ಸಂಪೂರ್ಣ ಶರೀರಕ್ಕೆ ಹಚ್ಚಿಕೊಳ್ತೇನೆ, ರಾಮಚಂದ್ರ ಸ್ವಾಮಿ ಆಯುಷ್ಯ ಹೆಚ್ಚಾಗಲಿ, ರಾಮ ಚಿರಾಯುವಾಗಲಿ ಅಂತ ಹೇಳುವಂತಹ ಕಲ್ಪನೆ. ಅದು ಎಂತಹ ಕನೆಕ್ಷನು, ಅದು ಎಂತಹ ಪ್ರೀತಿ ಅಂತ ಹೇಳುವಂಥದ್ದು ನೋಡಿ. ಈ ರೀತಿ ಆಂಜನೇಯ. ನಾನು ಆಂಜನೇಯನದ್ದು ಹೇಳಿದಷ್ಟು ನಮಗೆ ಮುಗಿಯುವುದಿಲ್ಲ. ಸುಂದರಕಾಂಡದ ರಾಮಾಯಣದ ಆ ಭಾಗಗಳನ್ನು ಓದಿ ನೋಡಿ. ದಾಸತ್ವ ಅಂದರೆ ಏನು, ರಾಮಾಯಣದಲ್ಲಿ ಆಂಜನೇಯನಷ್ಟು ನಮ್ಮ ಮನಸ್ಸಿಗೆ ಹಿಡಿದಿಡುವಂತಹ ಪಾತ್ರ ಇನ್ನೊಂದಿಲ್ಲ. ಒಂದು ಆಂಜನೇಯ, ಇನ್ನೊಂದು ಭರತ. ಈ ಎರಡು ಪಾತ್ರಗಳು ವೈಯಕ್ತಿಕವಾಗಿ ನನಗೂ ಕೂಡ ಸದಾಕಾಲ ಮನಮುಟ್ಟುವಂತಹ ಎರಡು ವ್ಯಕ್ತಿತ್ವಗಳು ರಾಮಾಯಣದ್ದು. ಆ ಯುದ್ಧ ನಡೀತಾ ಇರ್ತದೆ. ಯುದ್ಧದಲ್ಲಿ ರಾಮ ಲಕ್ಷ್ಮಣರು ಇಬ್ಬರೂ ಮೂರ್ಛಿತರಾಗಿ ಬಿದ್ದಿದ್ದಾರೆ ಇಂದ್ರಜಿತುವಿನ ಬಾಣ ಪ್ರಹಾರದಿಂದ, ಬಾಣದ ಏಟು ತಿಂದು. ಆವಾಗ ಇಡೀ ವಾನರ ಸೈನ್ಯದಲ್ಲಿ ಹೆಚ್ಚಿನವರೂ ಕೂಡ ಮೂರ್ಛಿತರಾಗಿದ್ದಾರೆ. ಆಗ ಜಾಂಬವಂತ ಬಂದು ವಿಭೀಷಣನಲ್ಲಿ ಕೇಳ್ತಾನಂತೆ, ಸರ್ವ ಸೈನ್ಯವೂ ಮೂರ್ಛೆ ತಪ್ಪಿ ಬಿದ್ದಿದೆ, ಸರಿ ಹನುಮಂತ ಎಚ್ಚರ ಇದ್ದಾನಲ್ಲ, ಆಂಜನೇಯ ಸೌಖ್ಯವಾಗಿದ್ದಾನಲ್ಲ ಅಂತ. ಯಾಕೆ? ರಾಮ ಜೀವಂತ ಇದ್ದಾನ ಅಂತಲೂ ಕೇಳಲಿಲ್ಲ, ಲಕ್ಷ್ಮಣ ಬದುಕಿದ್ದಾನ ಅಂತಲೂ ಕೇಳಲಿಲ್ಲ, ಹನುಮಂತ ಎಚ್ಚರಿದ್ದಾನ ಅಂತ. ಭಕ್ತ ಜೀವಂತನಾಗಿದ್ದಾಗ ಮಾತ್ರ ಭಗವಂತನೂ ಬದುಕಿರ್ತಾನೆ ಅಂತ. ಭಕ್ತ ಭಗವಂತನನ್ನು ಕೊಂಡಾಡಬೇಕು, ಭಕ್ತ ಭಗವಂತನನ್ನು ಆರಾಧಿಸಬೇಕು, ಅರ್ಚಿಸಬೇಕು, ದಾಸತ್ವವನ್ನು ಮಾಡಬೇಕು. ಆವಾಗ ಭಗವಂತನ ಗುಣಗಾನ ಮಾಡುವಾಗ ಭಗವಂತ ಈ ನಮ್ಮೆಲ್ಲರ ಮಧ್ಯದಲ್ಲಿ ಬದುಕಿರ್ತಾನೆ ಅಂತ ಹೇಳುವಂತಹ ತಾತ್ಪರ್ಯ. ಭಕ್ತ ಶ್ರೇಷ್ಠ ಅಂತ ದಾಸರು ಹೇಳ್ತಾರೆ. ಸಮುದ್ರಘನ ಎಂಬೆನೆ ಧರೆಯ ಮೇಲಡಗಿತ್ತು, ಧರೆಯ ಘನ ಎಂಬೆನೆ ನಾಗೇಂದ್ರನ ಫಣಾಮಣಿಯ ಮೇಲಡಗಿತ್ತು, ಆ ನಾಗೇಂದ್ರನ ಘನ ಎಂಬೆನೆ ಪಾರ್ವತಿಯ ಕಿರು ಬೆರಳ ಮುದ್ರಿಕೆಯಾದನು. ಹಾಗಾದರೆ ಅಂತಹ ಪಾರ್ವತಿಯ ಘನ ಎಂಬೆನೆ ಪರಮೇಶ್ವರನ ಅರ್ಧಾಂಗಿಯಾದಳು, ಪರಮೇಶ್ವರನ ಘನ ಎಂಬೆನೆ ತನ್ನ ಶರಣರ ಮನದ ಕೊನೆಯ ಮೊನೆಯಲ್ಲಡಗಿದನು ಕೂಡಲ ಸಂಗಮ ದೇವ ಅಂತ ವಚನ ಸಾಹಿತ್ಯ. ಅಂದರೆ ಭಗವಂತ ಭಕ್ತನ ಮನದ ಕೊನೆಯ ಮುನೆಯಲ್ಲಿ ಅಡಗಿತಾನಂತೆ. ಅಂದರೆ ಭಕ್ತನೇ ಶ್ರೇಷ್ಠ ಅಂತ ಸಾಕ್ಷಾತ್ ಭಗವಂತನೇ ಹೇಳಿದಂತಹ ವಾಣಿ. ಹೀಗೆ ದಾಸತ್ವವನ್ನು ಮಾಡ್ತಾ ಮಾಡ್ತಾ ಶ್ರೇಷ್ಠತ್ವವನ್ನು ಪಡೆದುಕೊಂಡವನು ನಮ್ಮ ಆಂಜನೇಯ. ಆಂಜನೇಯನಂತೆ ನಾವು ಆಗಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ಆ ಒಂದು ಹಾಡು ನೆನಪಾಗ್ತಾ ಉಂಟು. ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಪ್ರಭು ಶ್ರೀರಾಮ. ಎಷ್ಟು ಸುಂದರ ಸಾಲು ನೋಡಿ. ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಪ್ರಭು ಶ್ರೀರಾಮ ಅಂತ ನಾವು ಪ್ರಯತ್ನ ಪಟ್ಟರೂ ಕೂಡ ನಾವು ಅವನ ಹಾಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವನ ಗುಣಗಳನ್ನು ಕೇಳಿಕೊಂಡು, ಅವನ ಆ ಒಂದು ಸಮರ್ಪಣಾ ಭಾವವನ್ನು ತಿಳ್ಕೊಂಡು ದಾಸತ್ವವನ್ನು ನಮ್ಮಲ್ಲಿಯೂ ನಾವು ಮೈಗೂಡಿಸಿಕೊಳ್ಬೋದು. ಯಾವಾಗಲೂ ಕೂಡ ನಾನು ದಾಸ ಅಂತ ಇರಬೇಕೇ ಹೊರತು ನಾನೇ ಪ್ರಭು ಅಂತ ಹೇಳುವಂತಹ ಆ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಇರಬಾರ್ದು. ದಾಸೋಸ್ಮ್ಯಹಂ, ನಾನು ನಿನ್ನ ದಾಸ ಅಂತ, ನಾನು ಪ್ರಭು ಅಂತ ಹೇಳುವಂತಹ ಚಿಂತನೆ ನಮ್ಮ ಮನಸ್ಸಿಗೆ ಬರಲಿಕ್ಕೇ ಇಲ್ಲ. ಪ್ರಭು ಅವನೊಬ್ಬನೇ, ನಾವು ಅವನ ದಾಸ ಅಂತ ಈ ಭಾವನೆಯಿಂದ ನಾವು ಹರಿದಾಸರಾಗುವಂತಹ ಪ್ರಯತ್ನವನ್ನು ಮಾಡಬೇಕು. ದಾಸ್ಯ ಭಾವವನ್ನು ನಮ್ಮಲ್ಲಿ ಮೈಗೂಡಿಸಿಕೊಳ್ಳಬೇಕು. ಭಗವಂತನಿಂದ ಏನನ್ನೂ ಬಯಸದೆ ಭಗವಂತನನ್ನೇ ಬಯಸುವಂತಹ ಆ ಒಂದು ಮನಸ್ಥಿತಿ ನಮ್ಮದಾಗಬೇಕು. ಈ ರೀತಿಯಾದಂತಹ ಗುಣಗಳನ್ನೆಲ್ಲ ನಮ್ಮಲ್ಲಿ ಒಡಗೂಡಿಸಿಕೊಳ್ಳುವ ಇದೇ ದಾಸ್ಯಂ ಅಂತ ಹೇಳುವಂಥದ್ದು. ನವವಿಧ ಭಕ್ತಿಗಳಲ್ಲಿ ಪ್ರಹ್ಲಾದ ಕುಮಾರ ಹಿರಣ್ಯಕಶಿಪುವಿಗೆ ಹೇಳುವಂತಹ ಈ 9 ಪ್ರಕಾರಗಳಲ್ಲಿ ಇದು 7ನೆಯದ್ದು. ಇನ್ನೂ 2 ಪ್ರಕಾರಗಳಿದೆ. ಅದೆಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ನೋಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ, ಆಂಜನೇಯನ ಅನುಗ್ರಹ ಪ್ರಾಪ್ತವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.